ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, SAR ಫಾರಮ್ ಅಥವಾ ಎನ್ಯುಮರೇಷನ್ ಫಾರಮ್ನ ಸರಿಯಾಗಿ ತುಂಬೋದು ಹೇಗೆ. ತುಂಬ ಜನರುಗಳಿಗೆ ಕನ್ಫ್ಯೂಸ್ ಆಗ್ತಾಯಿದೆ. ಅಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ, ಹಾಗೆ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಎಲ್ಲ ಬರುತ್ತೆ. ನೀವು ಎಲ್ಲ ಹಂತದ ಕಾಲಮ್ಗಳನ್ನ ಸರಿಯಾಗಿ ತುಂಬಿದ್ರೆ ಮಾತ್ರ ನಿಮಗೆ ಸರ್ಕಾರಿ ಯೋಜನೆಗಳ ಲಾಭ ಬರೋದು ಮುಂದಿನ ದಿನಮಾನಗಳಲ್ಲಿ ನಿರ್ಧಾರ ಆಗ್ತದೆ. ಈ ಒಂದು SAR ಫಾರಮ್ನ ಸಬ್ಮಿಟ್ ಮಾಡಿದ ನಂತರ ನಿಮ್ಮದು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಉಳ್ಕೊಂಡ್ರೆ ಮಾತ್ರ ಎಲ್ಲ ಈ ಥರದ ಯೋಜನೆಗಳ ಲಾಭನ ಪಡಿಬೋದು. ಈ ವಿಡಿಯೋದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದವರು ಇಲ್ದವರು 2 ಜನಕ್ಕೂ ಕೂಡ ಫಿಲಪ್ ಮಾಡಿ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡ್ದಾಗ ನೋಡಿ. ಸ್ನೇಹಿತರ ಮೊದಲಿಗೆ ನಿಮ್ಮ ಬಳಿ 2002ರ ಮತದಾರರ ಪಟ್ಟಿಯ ಲೀಸ್ಟು ನಿಮಗೆ ಬೇಕಾಗ್ತದೆ. ಈ ಒಂದು ಮತದಾರರ ಪಟ್ಟಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೋಡ್ಕೊಂಡು ನೀವು ಆ ರೀತಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನೇಹಿತರ ಮೊದಲಿಗೆ ಫಾರಮ್ ಫಿಲಪ್ ಮಾಡೋಕ್ಕೆ ಬರೋದಾಯಿತು ಅಂದರೆ ಈ ರೀತಿ ಮೇಲ್ಗಡೆ ನಿಮ್ಮ ಫಾರಮಲ್ಲಿ ಆಲ್ರೆಡಿ ನಿಮ್ಮ ಪ್ರಸ್ತುತ ಇರ್ತಕ್ಕಂಥ ಮತದಾರರ ಡೀಟೇಲ್ಸು, ನಿಮ್ಮ ವಿಧಾನಸಭಾ ಕ್ಷೇತ್ರ, ನಿಮ್ಮ ಹೆಸರು ಎಲ್ಲ ಕೂಡ ಮೆನ್ಷನ್ ಆಗಿರುತ್ತೆ. ಇಲ್ಲಿ ಬಾರ್ ಕೋಡು ಮತ್ತು ಒಂದು ವೈಟ್ ಅಂಡ್ ಬ್ಲಾಕ್ ಫೋಟೋ ಇರುತ್ತೆ. ಪಕ್ಕದಲ್ಲಿ ಒಂದು ಎಂಟಿ ಬಾಕ್ಸ್ ಇರುತ್ತೆ. ಆ ಬಾಕ್ಸ್ಗೆ ಇತ್ತೀಚಿನ ಭಾವಚಿತ್ರ ಅಂದರೆ ನಿಮ್ಮ ಫೋಟೋನ ಅಂಟಿಸ್ಬೇಕು. ನಂತರ ಇಲ್ಲಿ ಬಂದು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿ ಮತದಾರರ ವಿವರಗಳು ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದವರು ಈ ಒಂದು ಎಡಭಾಗದ ಕಾಲಮ್ನ ಫಿಲಪ್ ಮಾಡಬೇಕಾಗ್ತದೆ. ಈಗ ಈ ವ್ಯಕ್ತಿದು 2002ರ ಮತಪಟ್ಟಿಯಲ್ಲಿ ಇವತ್ತನ ಹೆಸರಿದೆ. ಅದರಿಂದ ಈ ಒಂದು ಕಾಲಮ್ಗೆ ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಹೆಸರಿರುತ್ತೋ, ಈಗ ಸಪೋಸು 2002ರ ಪಟ್ಟಿಯಲ್ಲಿ ಹೆಸರೇ ಬೇರೆ ಥರ ಇರುತ್ತೆ ಅಂದರೆ ತಪ್ಪಿರುತ್ತೆ. ಎಕ್ಸಾಂಪಲ್ ಹೇಳೋದಾಯ್ತು ಅಂದರೆ ಈಗ ಚಂದ್ರು ಅಂತ ಇದೆ, ಆವಾಗ ಚಂದ್ರೇಶ ಅಥವಾ ಚಂದ್ರೇಗೌಡ ಅಂತ ಇರ್ಬೋದು. ಬಟ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಿರೋದು 2002ರ ಪಟ್ಟಿಲಿರುವಂತೆ ಚಂದ್ರು ಅಂತಲೇ ನೀವು ಎಂಟ್ರಿ ಮಾಡಬೇಕು. ನೀವೀಗ ಹೊಸ್ದಾಗಿರ್ತಕ್ಕಂಥ ಹೆಸರನ್ನ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ನಂತರ ಮತದಾರರ ಗುರುತಿನ ಸಂಖ್ಯೆ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಹಳೆಯ 2002ರಲ್ಲಿ ಇರ್ತಕ್ಕಂಥ ಮತದಾರರ ಸಂಖ್ಯೆ ಅದಿತ್ತು ಅಂದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಖಾಲಿ ಬೇಕಾದರೂ ಬಿಡ್ಬೋದು. ಅದು ಎಂಟ್ರಿ ಮಾಡೋ ಆಪ್ಷನಲ್ಲಿ ಇಲ್ಲ. ಇಲ್ಲಿ 2002ರ ಪಟ್ಟಿಲಿ ಇರುವಂತೆ ತಂದೆಯ ಹೆಸರನ್ನ ಹಾಕಬೇಕಾಗ್ತದೆ. ಇಲ್ಲಿ ಸಂಬಂಧದ ಹೆಸರು ಅಥವಾ ಸಂಬಂಧಿಯ ಹೆಸರು ಈ ಒಂದು ಕಾಲಮ್ಗೆ ನಿಮ್ಮ ತಂದೆಯ ಹೆಸರನ್ನ ಎಂಟ್ರಿ ಮಾಡಬೇಕಾಗ್ತದೆ. ನಂತರ ಕೆಳಗಡೆ ಕಾಲಮು ಸಂಬಂಧ ಅಂತ ಕೇಳುತ್ತೆ. ಅವ್ರಿಗೂ ನಿಮಗೂ ಇರ್ತಕ್ಕಂಥ ಸಂಬಂಧ ಇಲ್ಲೇ ಕೊಟ್ಟಿದ್ದಾರೆ. ತಂದೆ ಮದುವೆಗಿದ್ರೆ ಗಂಡ ಅಂತ ಇರುತ್ತೆ, ಮದುವೆ ಆಗಿಲ್ಲ ಅಂದರೆ ತಂದೆ ಅಂತ ಇರುತ್ತೆ. ಅಲ್ಲಿ ನೋಡಿಕೊಂಡು ಸಂಬಂಧನ ಎಂಟ್ರಿ ಬರೀಬೇಕಾಗ್ತದೆ. ಈಗ ತಂದೆ ಅಂತ ಬರಿತಾ ಇದ್ದೀನಿ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಆಪ್ಷನ್ ಬಂದು ಜಿಲ್ಲೆ. ನಿಮ್ಮದು ಯಾವ ಜಿಲ್ಲೆ, ಮತದಾರ ಇರ್ತಕ್ಕಂಥ ಜಿಲ್ಲೆ ಯಾವುದು 2002ರಲ್ಲಿ ಅದನ್ನು ಎಂಟ್ರಿ ಮಾಡಿ. ಹಾಗೆಯೇ ಇಲ್ಲಿ ರಾಜ್ಯ, ಅದನ್ನು ಕರ್ನಾಟಕ ಅಂತ ಬರಿತಾ ಇದ್ದೀನಿ. ತದನಂತರ ವಿಧಾನಸಭಾ ಕ್ಷೇತ್ರ ಅಂತ ಕೇಳುತ್ತೆ. ಈಗ 2002ರ ವಿಧಾನಸಭಾ ಕ್ಷೇತ್ರ ಯಾವುದು, ನಿಮ್ದು ಇವಾಗ ಬೇರೆ ಚೇಂಜ್ ಆಗಿರ್ಬೋದು. ಬಟ್ 2002ರಲ್ಲಿ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರನ ಇಲ್ಲಿ ಬರೀಬೇಕಾಗ್ತದೆ. ತದನಂತರ ಸ್ನೇಹಿತರೆ ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅಂತ ಕೇಳುತ್ತೆ. ಅದನ್ನು ನಿಮ್ಗೆ ಬೇಕು ಅಂದರೆ ಈ ಒಂದು ನಾನು ಪ್ರಿಂಟ್ ತೊಗೊಂಡಿದ್ದೀನಿ 2002ರ ಮತದಾರರ ಪಟ್ಟಿ ಅಂತ. ಆ ಒಂದು ಪಟ್ಟಿಲಿ ಮೇಲ್ಭಾಗದಲ್ಲಿ ಇರುತ್ತೆ ನಿಮ್ಮ ವಿಧಾನಸಭೆಯ ಹೆಸರು ಮತ್ತು ನಿಮ್ಮ ವಿಧಾನ ಕ್ಷೇತ್ರದ ಸಂಖ್ಯೆ. ಅದನ್ನು ನೀವು ಇಲ್ಲಿ ಆ್ಯಸ್ ಇಟ್ ಈಸ್ ಬರಿಬೇಕಾಗ್ತದೆ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅನ್ನೋ ಕಾಲಮ್ಗೆ ಅದನ್ನು ಬರೀರಿ. ಮತ್ತು ಭಾಗ ಸಂಖ್ಯೆ ಅಂತ ಕೇಳುತ್ತೆ. ಇದು ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಅದು ಕೂಡ ಮೇಲ್ಗಡೆ ಕಾಲಮಲ್ಲಿರುತ್ತೆ. ಈ ಕಡೆ ನೋಡ್ಬೋದು ಭಾಗದ ಸಂಖ್ಯೆ ಅಂತ. ಆ ಒಂದು ಇದನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ತದನಂತರ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದು ಕ್ರಮ ಸಂಖ್ಯೆ ಅಂತ ಬರುತ್ತೆ. ಇಲ್ಲಿ ಲಾಸ್ಟಲ್ಲಿ ಕಾಲಮಲ್ಲಿ ಇರುತ್ತೆ ಕ್ರಮ ಸಂಖ್ಯೆ. ಆ ಮತದಾರನ ಹೆಸರಿನ ಪಕ್ಕದಲ್ಲಿ ಕ್ರಮ ಸಂಖ್ಯೆ ಅಂತ ಇರುತ್ತೆ. ಅದನ್ನು ನೀವು ಅಲ್ಲಿ ಆ್ಯಸ್ ಇಟ್ ಈಸ್ ಬರೀಬೇಕಾಗ್ತದೆ. ಇದು ಕ್ರಮ ಸಂಖ್ಯೆ ಇತ್ತೀಚಿನ ಮತದಾರರ ಪಟ್ಟಿಲಿ ಚೇಂಜ್ ಆಗಿರುತ್ತೆ. ನೀವು ಬಟ್ ಇಲ್ಲಿ 2002ರಲ್ಲಿ ಏನಿರುತ್ತೆ ಅದನ್ನು ಎಂಟ್ರಿ ಮಾಡಬೇಕಾಗ್ತದೆ. ತದನಂತರ ಸ್ನೇಹಿತರೆ ನೆಕ್ಸ್ಟ್ ಸ್ಟೆಪ್ ಬಂದು ಜನ್ಮ ದಿನಾಂಕ ಅಂತ ಕೇಳುತ್ತೆ. ಈಗ ಬಲಭಾಗಕ್ಕೆ ಬರಬೇಕು. ಇಲ್ಲಿ ನಿಮಗೆ ಪ್ರಸ್ತುತ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗ್ತದೆ. ಈಗ ನೀವು ಹಳೇದನ್ನ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಈಗ ಪ್ರಸ್ತುತ ನಿಮ್ಮ ಆಧಾರ್ ಕಾರ್ಡು ಏನು ಅಥವಾ ನಿಮ್ಮ ವೋಟರ್ ಐ ಡಿಲಿ ಏನಿದೆ ಡೇಟ್ ಆಫ್ ಬರ್ತ್ ಅದನ್ನು ಎಂಟ್ರಿ ಮಾಡಿ. ನಂತರ ಆಧಾರ್ ಸಂಖ್ಯೆ ಅಂತ ಕೇಳುತ್ತೆ. ಈ ಒಂದು ಕಾಲಮ್ಗೆ ಎಂಟ್ರಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಖಾಲಿ ಬಿಡ್ಬೋದು. ನಂತರ ಫೋನ್ ನಂಬರ್ ಅಂತ ಕೇಳುತ್ತೆ. ಇದನ್ನು ಎಂಟ್ರಿ ಮಾಡಬೇಕು. ನಾನೀಗ ಇಲ್ಲಿ ಒಂದು ರಫ್ ಆಗಿ ಎಂಟ್ರಿ ಮಾಡ್ತೀನಿ. ನೀವು ಇಲ್ಲಿ ನಿಮ್ಮದು ಸರಿಯಾದ ಫೋನ್ ನಂಬರ್ನ ಎಂಟ್ರಿ ಮಾಡಿ. ನಂತರ ಸ್ಟೆಪ್ ಬಂದು ಇಲ್ಲಿ ತಂದೆಯ ಪೋಷಕರು ಅಥವಾ ತಂದೆಯ ಹೆಸರು ಅಥವಾ ಪೋಷಕರ ನೇಮ್ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ತಂದೆಯ ಹೆಸರನ್ನ ಬರೀಬೇಕಾಗ್ತದೆ ಅಥವಾ ನಿಮ್ಮ ಪೋಷಕರು ಮದುವೆ ಆಗಿದ್ದವರು ಗಂಡನ ಹೆಸರನ್ನ ಬರೀಬೇಕಾಗ್ತದೆ, ಮದುವೆ ಆಗಿಲ್ಲದವರು ತಂದೆ ಹೆಸರನ್ನ ಬರೀಬೇಕಾಗ್ತದೆ. ಅವರ ಎಫಿಕ್ ನಂಬರ್ ಅಥವಾ ವೋಟರ್ ಐ ಡಿ ಕಾರ್ಡ್ ನಂಬರ್ ಅಂತ ಕೇಳುತ್ತೆ. ಅದಿದ್ದರೆ ಹಾಕಿ, ಇಲ್ಲಾಂದರೆ ಖಾಲಿ ಬಿಡ್ಬೋದು. ನಂತರ ಕೆಳಗಡೆ ತಾಯಿ ಹೆಸರು ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ತಾಯಿನ ಹೆಸರನ್ನ ಬರೀಬೇಕು. ಅವ್ರದ್ದು ಅಷ್ಟೇ ತಾಯಿಯ ಮತದಾರ ಗುರುತಿನ ಚೀಟಿ ಸಂಖ್ಯೆ ಅದನ್ನು ಇದ್ದರೆ ಹಾಕಿ, ಇಲ್ಲಾಂದರೆ ಖಾಲಿ ಬಿಡಿ. ನಂತರ ಸ್ನೇಹಿತರೆ ನೆಕ್ಸ್ಟು ಸಂಗಾತಿಯ ಹೆಸರು ಅಂತ ಕೇಳುತ್ತೆ. ಇಲ್ಲಿ ವೈಫ್ ಆರ್ ಹಸ್ಬೆಂಡ್ ಅವ್ರ ಹೆಸರನ್ನ ಹಾಕಬೇಕು. ಈಗ ಫಿಲಪ್ ಮಾಡ್ತಿರೋದು ಹಸ್ಬೆಂಡ್ ಆಗಿರೋದ್ರಿಂದ ಇಲ್ಲಿ ವೈಫ್ನ ಹೆಸರನ್ನ ಹಾಕಬೇಕು. ನೀವೇನಾದರೂ ಲೇಡೀಸ್ದು ಫಿಲಪ್ ಮಾಡ್ತಿದ್ದೀರಿ ಅಂದರೆ ಅವ್ರ ಹಸ್ಬೆಂಡ್ ಹೆಸರನ್ನ ಹಾಕಬೇಕು. ಸಂಗಾತಿಯ ಎಫಿಕ್ ನಂಬರು ಇದ್ದರೆ ಹಾಕಿ, ಇಲ್ಲಾಂದರೆ ಅದನ್ನು ಖಾಲಿ ಬಿಡಿ. ತದನಂತರ ಕೆಳಗಡೆ ಬಂದು ಇಲ್ಲೊಂದು ಸೈನ್ನ ಮಾಡಬೇಕಾಗ್ತದೆ. ಇಷ್ಟು ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಮದು ಆರಾಮಾಗಿ ನಿಮ್ಮದು ಅರ್ಜಿ ಕಂಪ್ಲೀಟ್ ಆಗುತ್ತೆ. ಇದು 2002ರ ಮತದಾರರ ಪಟ್ಟಿಲಿ ಹೆಸರಿದ್ದಂಥವರು ಈ ರೀತಿ ಫಿಲಪ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು 2002ರ ಮತದಾರರ ಪಟ್ಟಿಲಿ ಅವ್ರ ಹೆಸರಿಲ್ದಂಥವ್ರು
ಸಪೋಸ್ ಮದುವೆಯಾಗಿ ಗಂಡನ ಮನೆಗೆ ಬಂದಿರತಕ್ಕಂಥವ್ರು ಈ ಒಂದು ಎನಮರೇಷನ್ ಫಾರಮ್ನ ತುಂಬೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನಾನಿವಾಗ ಮದುವೆಯಾಗಿ ಬಂದಿರತಕ್ಕಂಥ ಹುಡುಗಿ ಬೇರೆ ಕಾನ್ಸ್ಟಿಟ್ಯೂಯೆನ್ಸಿ ಅಂದರೆ ವಿಧಾನಸಭಾ ಕ್ಷೇತ್ರದಲ್ಲಿರ್ತಾಳೆ, ಅಥವಾ ಡಿಸ್ಟಿಕ್ಕು ಬೇರೆದೇ ಆಗಿರುತ್ತೆ, ಅಥವಾ ಸ್ಟೇಟು ಕೂಡ ಬೇರೆದೇ ಆಗಿರುತ್ತೆ. ನೀವು ಅಲ್ಲಿ ತಂದೆ ಮನೇಲಿ ಇರ್ತಕ್ಕಂಥದ್ದು ವೋಟರ್ ಲಿಸ್ಟ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗ್ತದೆ. ಅದು ವೆರಿ ಇಂಪಾರ್ಟೆಂಟು. ಇಲ್ಲಿ ಗಂಡನ ಮನೆಯ ಹಳೆಯ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ಅವರ ಡಾಟಾನ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ. ಇಲ್ಲಿ ತಂದೆ ಮನೇದು ಹಾಕಬೇಕು. ಇವ್ರದ್ದು ಕೂಡ ಸೇಮ್ ಆ್ಯಸ್ ಇಟ್ ಈಸು ಮೇಲ್ಗಡೆ ಪ್ರಸ್ತುತ ಇರ್ತಕ್ಕಂಥ ವೋಟರ್ ಲಿಸ್ಟ್ನ ವಿಳಾಸ ಮತ್ತು ನಿಮ್ಮ ಪೋಲಿಂಗ್ ಬೂತು ಮತ್ತು ಇಲ್ಲಿ ಫೋಟೋ ವೈಟ್ ಆ್ಯಂಡ್ ಬ್ಲಾಕ್ ಬಂದಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಬಂದು ಒಂದು ಕಲರ್ ಫೋಟೋನ ನೀವು ಲಗತ್ತಿಸ್ಬೇಕು. ನಂತರ ಈ ಒಂದು ಬಾಕ್ಸ್ ಇದೆಯಲ್ಲ ರೈಟ್ ಸೈಡು, ಈ ಒಂದು ಬಾಕ್ಸು ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿ ಮತದಾರರ ಸಂಬಂಧಿಗಳ ವಿವರ ಅಂದರೆ ಈ ಒಂದು ಮತದಾರರ ಸಂಬಂಧಿಗಳ ವಿವರನ ನಮೂದಿಸಬೇಕು. ಈ ಒಂದು ಸಂಬಂಧಿಗೆ ಮತದಾರ ಯಾರಾಗಿರ್ತಾರೆ ಅಂದರೆ ಅವರ ತಂದೆ ಮನೆಯವರಾಗಿರ್ತಾರೆ. ತಂದೆ ಮನೆಯ ತಂದೆ, ತಾಯಿ, ಅಜ್ಜ, ಅಜ್ಜಿ ಅಷ್ಟು ಜನದ್ದು ಹಾಕ್ಬೋದು. ಚಿಕ್ಕಪ್ಪ, ದೊಡ್ಡಪ್ಪ ಇವ್ರದ್ದು ಆಗಲ್ಲ. ಇದು ಇಂಪಾರ್ಟೆಂಟಾಗಿ ತಿಳ್ಕೊಂಡಿರಬೇಕು. ನಂತರ ಸ್ನೇಹಿತರೆ, ಮೊದಲಿಗೆ ಹೆಸರು. ಈ ಒಂದು ಕಾಲಮ್ಗೆ 2002ರ ಮತಪಟ್ಟಿಯಲ್ಲಿ ಅಥವಾ ಮತಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರನ್ನ ಆ್ಯಸ್ ಇಟ್ ಈಸು ನೀವು ಇಲ್ಲಿ ನಮೂದು ಮಾಡಬೇಕಾಗ್ತದೆ. ನಂತರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಇಲ್ಲಾಂದರೆ ಖಾಲಿ ಬೇಕಾದರೂ ಬಿಡ್ಬೋದು. ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಸಂಬಂಧಿಯ ಹೆಸರು ಅಂತ ಕೇಳುತ್ತೆ. ಈ ಒಂದು ಕಾಲಮ್ಗೆ ಅವರ ತಂದೆ ಅಂದರೆ ನಿಮಗೆ ತಾತ ಆಗ್ತಾರೆ, ಅವರ ತಂದೆನ ಹೆಸರನ್ನ ಎಂಟ್ರಿ ಮಾಡಬೇಕಾಗ್ತದೆ ಅಥವಾ ಬರಿಬೇಕಾಗ್ತದೆ. ಸಂಬಂಧಿಯ ಹೆಸರು ಜಾಗಕ್ಕೆ ಅವರ ಹೆಸರನ್ನ ಬರಿತಾ ಇದ್ದೀನಿ. ನಂತರ ಸ್ಟೆಪ್ ಬಂದು ಸಂಬಂಧ. ಈ ಮೇಲ್ಗಡೆ ಹೆಸರು ಬರೆದಿದ್ದೀವಲ್ಲ ಅವ್ರಿಗೆ ಈ ಸಂಬಂಧಿ ಹೆಸರು ಅಂತ ಇದೆಯಲ್ಲ, ಇವರು ಏನಾಗಬೇಕು ಅಂತ ಅವ್ರಿಗೆ ಇವರು ತಂದೆ ಆಗಬೇಕು. ಈ ರೀತಿಯಾಗಿ ಜಾಗ್ರತೆಯಿಂದ ನೀವು ಫಾರಮ್ನ ಫಿಲಪ್ ಮಾಡಬೇಕು. ನಂತರ ಸ್ಟೆಪ್ ಬಂದು ನಿಮ್ಮ ಜಿಲ್ಲೆ ಕೇಳುತ್ತೆ. ನಿಮ್ಮ ಜಿಲ್ಲೆ ಯಾವುದಿದೆ ಅದನ್ನು ಇಲ್ಲಿ ಬರೀರಿ. ನಂತರ ನಿಮ್ಮ ರಾಜ್ಯ ಕೇಳುತ್ತೆ, ಇಲ್ಲಿ ಕರ್ನಾಟಕ ಅಂತ ಬರಿಬೇಕು. ನಂತರ ನೆಕ್ಸ್ಟ್ ಬಂದು ವಿಧಾನಸಭಾ ಕ್ಷೇತ್ರದ ಹೆಸರು ಅಂತ ಕೇಳುತ್ತೆ. ಈಗ ಪ್ರಸ್ತುತ ನಿಮ್ಮದು ವಿಧಾನಸಭಾ ಕ್ಷೇತ್ರ 2002ರಲ್ಲಿ ಯಾವುದಾಗಿತ್ತು, ಈಗ ಪ್ರಸ್ತುತ ಬರಿಬೇಡಿ. 2002ರಲ್ಲಿ ನಾವು ಈ ವ್ಯಕ್ತಿದು ಬರಿತಾ ಇದ್ದೀವಲ್ಲ, ಆ ಒಂದು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಕೇಳುತ್ತೆ. ಅದನ್ನು ಅಲ್ಲಿ ನೋಡ್ಕೊಳ್ಳಿ, ಕಾರ್ನರಲ್ಲಿರುತ್ತೆ. ಅದೇ ರೀತಿ ನೀವು ಇಲ್ಲಿ ಬರೀಬೇಕು. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಅಂತ ಇದೆಯಲ್ಲ, ಈ ಒಂದು ಬಾಕ್ಸ್ಗೆ 2002ರಲ್ಲಿ ಮತಗಟ್ಟ ಸಂಖ್ಯೆ ಅಥವಾ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಎಷ್ಟಾಗಿತ್ತು ಅನ್ನೋದು ನಿಮಗೆ ಆ ಲೀಸ್ಟಲ್ಲೇ ಕೊಟ್ಟಿರ್ತಾರೆ ಮೇಲ್ಗಡೆ. ಹಾಗೆಯೇ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಅಂತ ಕೇಳುತ್ತೆ. ಭಾಗ ಸಂಖ್ಯೆನೂ ಕೂಡ ಈ ಕಡೆ ರೈಟ್ ಸೈಡಲ್ಲಿ ಕಾರ್ನರಲ್ಲಿರುತ್ತೆ. ಅದೇ ರೀತಿ ಕ್ರಮ ಸಂಖ್ಯೆ ನಿಮ್ಮ ಹೆಸರು ಪಕ್ಕದಲ್ಲಿರುತ್ತೆ. ಆ ರೀತಿ ನಿಮ್ಮ ಕ್ರಮ ಸಂಖ್ಯೆನ ಹಾಕಬೇಕು. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಕ್ರಮ ಸಂಖ್ಯೆ ಎಲ್ಲಿರುತ್ತೆ ಅಂದರೆ ನಿಮ್ಮ ವೋಟರ್ ಲಿಸ್ಟ್ನ ಬಲಭಾಗದಲ್ಲಿ ಇರುತ್ತೆ ನೋಡಿ, ಅದು ಪ್ರಶ್ನೆ ಇರುತ್ತಲ್ಲ ನೋಡಿ, ಆ ಒಂದು ಸಂಖ್ಯೆನ ಈ ಒಂದು ಕ್ರಮ ಸಂಖ್ಯೆ ಜಾಗಕ್ಕೆ ಹಾಕಬೇಕಾಗ್ತದೆ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಈಗ ಪ್ರಸ್ತುತ ಇರ್ತಕ್ಕಂಥ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗ್ತದೆ. ಮೊದಲಿಗೆ ಜನ್ಮ ದಿನಾಂಕ ಅಂತ ಕೇಳುತ್ತೆ. ಈ ಒಂದು ಬಾಕ್ಸ್ಗೆ ಪ್ರಸ್ತುತ ಮತದಾರ ಇರ್ತಾನಲ್ಲ, ಈ ಒಂದು ಫಾರಮ್ ಫಿಲಪ್ ಮಾಡ್ತಾ ಇದ್ದಾರಲ್ಲ, ಇವರ ಡೇಟ್ ಆಫ್ ಬರ್ತನ್ನ ಹಾಕಬೇಕು. ಈಗ ನೀವು ನಿಮ್ಮ ತಂದೆಯವ್ರ ಡೇಟ್ ಆಫ್ ಬರ್ತ್ ಹಾಕ್ಲಿಕ್ಕೆ ಹೋಗಬೇಡಿ, ನಿಮ್ಮ ಡೇಟ್ ಆಫ್ ಬರ್ತನ್ನ ಹಾಕಿ. ನಂತರ ಆಧಾರ್ ಕಾರ್ಡ್ ಕೇಳುತ್ತೆ, ಆಧಾರ್ ಸಂಖ್ಯೆ ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಬಿಡಿ. ನಂತರ ಫೋನ್ ನಂಬರ್ನ ನಿಮಗೆ ಎಂಟ್ರಿ ಮಾಡಬೇಕು. ನಂತರ ತಂದೆ ಅಥವಾ ಪೋಷಕರ ಹೆಸರು ಅಂತ ಕೇಳುತ್ತೆ. ಅಲ್ಲಿ ನಿಮ್ಮ ತಂದೆ ಹೆಸರಿದ್ದರೆ ಅಥವಾ ನಿಮ್ಮ ಪೋಷಕರ ಹೆಸರಿದ್ದರೆ ಹಾಕ್ಬೋದು. ಅವರ ವೋಟರ್ ಕಾರ್ಡ್ ನಂಬರ್ನ ಕೇಳುತ್ತೆ, ಇದ್ದರೆ ಎಂಟ್ರಿ ಮಾಡಿ, ಇಲ್ಲಾಂದರೆ ಬಿಡ್ಬೋದು. ಹಾಗೆಯೇ ತಾಯಿ ಹೆಸರನ್ನ ಕೇಳುತ್ತೆ. ಇಲ್ಲಿ ತಾಯಿ ಹೆಸರನ್ನ ನೀವು ಬರಿಬೇಕಾಗ್ತದೆ. ಅದೇ ರೀತಿ ಮತದಾರರ ಗುರುತಿನ ಚೀಟಿ ಸಂಖ್ಯೆ ಇತ್ತು ಅಂದರೆ ಅದು ನಿಮ್ಮ ತಾಯಿಯವ್ರದ್ದು, ಅವ್ರದ್ದು ಕೂಡ ನೀವು ಇಲ್ಲಿ ಬರಿಬೇಕಾಗ್ತದೆ. ಒಂದು ವೇಳೆ ಇಲ್ಲ ಅಂದರೆ ಆ ಒಂದು ಕಾಲಮ್ನು ಕೂಡ ಈ ರೀತಿ ಡ್ಯಾಶ್ ಮಾಡಿ ಬಿಟ್ಬಿಡಿ, ಅದೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಂತರ ಸಂಗಾತಿ ಹೆಸರು ಅಂತ ಕೇಳುತ್ತೆ. ಮದುವೆ ಆಗಿದ್ದರೆ ಇಲ್ಲಿ ಹಸ್ಬೆಂಡ್ ನೇಮ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ. ಒಂದು ವೇಳೆ ಮದುವೆ ಆಗಿಲ್ಲ ಅಂದರೆ ಅಂಥವರು ತುಂಬಲಿಕ್ಕೆ ಹೋಗಬೇಡಿ, ಅದನ್ನು ಖಾಲಿ ಬಿಡಿ. ಈಗ ಸಂಗಾತಿ ಹೆಸರು ಹಾಕಿದ ನಂತರ ಮತದಾರರ ಗುರುತಿನ ಚೀಟಿ ಇದೆ ಅಂತ ಕೇಳುತ್ತೆ. ಇಲ್ಲ ಅಂತ ಅದನ್ನು ಡ್ಯಾಶ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದು ಸೈನ್ ಮಾಡಿ ಇದನ್ನ ಈ ಒಂದು ಫಾರಮ್ನ BLOಗಳಿಗೆ ಒಂದು ಕೊಡಬೇಕು. ಇಲ್ಲಿ 2 ಫಾರಮ್ ಇರ್ತದೆ, 2 ಫಾರಮ್ನ ಕೂಡ ಇದೇ ರೀತಿ ಫಿಲಪ್ ಮಾಡಿ. ನಂತರ ಒಂದು ಫಾರಮ್ನ BLOಗಳಿಗೆ ಕೊಡಬೇಕು, ಒಂದು ಫಾರಮ್ನ ನೀವೇ ಕೂಡ ಇಟ್ಕೋಬೇಕಾಗ್ತದೆ. ಇದೇ ರೀತಿ ನೀವು ಕೂಡ ಎನಮರೇಷನ್ ಫಾರಮ್ನ ಸುಲಭವಾಗಿ ತುಂಬಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.